ನಿಮಗೆ ನೀವೇನು ಮಾಡ್ತಿದ್ದೀರಾ ಅಂತ ಗೊತ್ತಿದೆಯಾ? ಆಗಲೇ ಹೇಳಿದ್ನಲ್ವಾ, ಎಲ್ಲ ಅರಿವಿದ್ದೇ ನಾನು ಈ ಕೆಲಸ ಮಾಡ್ತಾ ಇರೋದು. ರಶ್ಮಿ, ಏನು ನಿಂತ್ಕೊಂಡಿದ್ಯಾ? ತಗೊಳವ ತಾಯಿ, ತಗೋ. ಇದಕ್ಕೇನಾ ರೀ? ಹೊರಟು ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ಫೋಟೋ ಎಲ್ಲ ತೆಗೆಸ್ಕೊಂಡು ಅವಳನ್ನ ಕರ್ಕೊಂಡೋಗಿದ್ಯಲ್ಗೋ? ಹೌದು ಕಣೆ, ನಾನೇ ಬರೆದು ಕೊಡುವಂಗಿದ್ದಿದ್ರೆ ಯಾವತ್ತೋ ಬರೆಸ್ಬಿಡ್ತಿದ್ದೆ. ಆದರೆ ನನ್ನ ಸೊಸೆ ಹೆಸರಿಗೆ ರಿಜಿಸ್ಟರ್ ಮಾಡಬೇಕಿತ್ತಲ್ಲ, ಅದಕ್ಕೆ ಅವಳನ್ನು ಕರ್ಕೊಂಡೋಗಿ ಸೈನ್ ಹಾಕ್ಸ್ಬಿಟ್ಟು ಬಂದಿತ್ತು. ಮಾವ, ನನಗೆ ವಿಷಯನೇ ಗೊತ್ತಿಲ್ವಲ್ಲ ಮಾವ. ಅವತ್ತು ಸೈನ್ ಹಾಕ್ಸಿ ಫೋಟೋ ತೆಗ್ಸಿದ್ನಲ್ಲವಾ ಆಫೀಸಲ್ಲಿ. ಓ, ಇದಕ್ಕೇನಾ ಅದು? ಅಲ್ಲದೆ ಇನ್ನೇನವ್ವ, ನನ್ನ ಎಲ್ಲ ಆಸ್ತಿನೂ ನಿನ್ನ ಹೆಸರಿಗೆ ಬಂದಾಯಿತು. ಖಾತೆನೂ ಬದಲಾಯಿಸಿದ್ದೀನಿ. ಇನ್ನು ಯಾವ ನಾಯಿ ನರಿಗಳಿಗೂ ಬದಲಾಯಿಸೋಕ್ಕಾಗಲ್ಲ. ಏನ್ರಿ ನಿಮ್ಮ ಮಾತಿನ ಅರ್ಥ? ನಮ್ಮ ಕಡೆ ನೋಡ್ಕೊಂಡು ನಾಯಿ ನರಿ ಅಂತಿದ್ದೀರಾ? ಹಂಗಾರೆ ಹೆಂಡತಿ ಮಕ್ಕಳು ಎಲ್ಲ ನಾಯಿ ನರಿಗಳಾಗೋದ್ವಾ? ಎದೆ ಮಟ್ಟ ಬೆಳೆದಿರೋ ಮಗಳವಳೆ, ನಮ್ಮನ್ನು ಮೀರಿ ಜವಾಬ್ದಾರಿಯಾಗಿ ನಡ್ಕೊಳ್ಳೋಂತ ಮಗ ಅವನೇ. ಹೆಂಡತಿ ಅನ್ನಿಸ್ಕೊಂಡಿರೋ ನಾನಿನ್ನು ಬದುಕಿದ್ದೀನಿ. ಎಲ್ಲ ಆಸ್ತಿನೂ ತಗೊಂಡೋಗಿ ಇವಳಿಗೆ ಬರ್ತಿದ್ದೀರಲ್ಲ, ಏನ್ ಹೇಳ್ಬೇಕು ನಿಮ್ಗೆ? ಈ ವರ್ಷದ ಬೆಸ್ಟ್ ಮಾವ ಅಂತ ಹೇಳ್ಬೋದು. ಪ್ರೀತಿ ಜಾಸ್ತಿ ಇತ್ತು ಅಂದರೆ ಇನ್ನೊಂದು 4 ಅವಾರ್ಡ್ ಕೊಡ್ಬೋದು ಅಲ್ವಾ ಶಾರದಕ್ಕ? ಮಾದಪ್ಪ, ಯಾಕೆ ಇದನ್ನೆಲ್ಲ ಮಾಡಿದೆ? ಅಂತ ದರ್ದಾದ್ರೆ ಏನಿತ್ತು? ಇತ್ತು ಶಾರದಕ್ಕ, ದರ್ದಿತ್ತು. ಈ ಆಸ್ತಿನೆಲ್ಲ ನನ್ನ ಸೊಸೆ ಹೆಸರಿಗೆ ಬರೆದ್ರೆ ಮಾತ್ರ ಈ ಮನೆ ಸಮಸ್ಯೆ ಎಲ್ಲ ಪರಿಹಾರ ಆಗತ್ತೆ. ಈ ವಿಷಯ ನಮ್ಮ ಶಿವಗೂ ಗೊತ್ತಿತ್ತು. ಮಾದಪ್ಪ ಅಣ್ಣ, ಏನೂ ಕೇಳಬೇಡ್ರಿ, ನಾನು ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ಅದನ್ನು ಬದಲಾಯಿಸೋಕ್ಕಾಗಲ್ಲ. ಹಲೋ ಮಾದಪ್ಪಣ್ಣವ್ರೆ, ಇಷ್ಟೆಲ್ಲ ಮಾಡ್ತಿದ್ದೀರಲ್ಲ, ಯಾರನ್ನು ಕೇಳಿ ಮಾಡ್ತಿದ್ದೀರಾ? ನೀನು ಯಾವ ಊರ್ ನಾಯಿ ಅಂತ ನಿನ್ನ ಹತ್ರ ಕೇಳ್ದಕ್ಕ? ಹುಡ್ಸಿದ್ಯಲ್ಲ ನನ್ನ ತಂಗಿನ, ನಮ್ಗೆ ಉತ್ತರ ಕೊಡ್ಬೇಕು ನೀನು. ಅವಳು ಯಾವಳ ಎಲ್ಲಿಂದ ನಾವು ಬತ್ತಾಳಂತೆ, ಅವಳ ಹೆಸರಿಗೆ ಆಸ್ತಿ ಬರ್ದು ಬಿಡ್ತೀಯಂತೆ. ಹೆಂಗ್ ಸಾಧ್ಯ ಅದು? ಲೇ, ಇದನ್ನೆಲ್ಲ ದುಡ್ದಿರೋದು ನಾನು. ಬೆಳೆಸಿರೋ ರೈತನಿಗೆ ಕಟಾವು ಮಾಡೋಕ್ಕೆ ಹಕ್ಕಿರೋದು. ಆ ಫಲನ ಯಾರಿಗೆ ಕೊಡಬೇಕು, ಯಾರಿಗೆ ಬಿಡಬೇಕು ಅನ್ನೋದನ್ನು ಆ ನಿರ್ಧಾರ ತಗೋಬೇಕಾಗಿರೋದು ಅವನೇ. ಅದರ ಪ್ರಕಾರನೇ ನನ್ನ ಆಸ್ತಿನ ನನ್ನ ಸೊಸೆ ಕೊಡ್ತಾ ಇದ್ದೀನಿ. ಮತ್ತೆ ನಾವೆಲ್ಲ ಏನ್ ಬೀದಿಗೆ ಬೀಳ್ಬೇಕಾ? ಈ ಬುದ್ಧಿ ಇರೋದಕ್ಕೆ ಇವತ್ತು ಜನ ಆಸ್ತಿ ಅಂದರೆ ಹಿಂಗೆ ಸಾಯೋದು. ನನ್ನ ಸೊಸೆ ಹೆಸರಿಗೆ ಆಸ್ತಿ ಹೋದ ತಕ್ಷಣ ನೀವು ಬೀದಿಗೆ ಬರ್ತೀರಾ ಅಂತ ಯಾರು ಹೇಳಿದ್ದು? ಅದು ಅಲ್ಲದೆ ನಾನು ದುಡ್ದಿರೋ ಹಣ ನಾನು ಯಾರಿಗೆ ಬೇಕಾದರೂ ಕೊಡ್ತೀನಿ. ಅದನ್ನು ಕಟ್ಕೊಂಡು ನಿಮ್ಗೇನು?